ಡಾಕ್ಟರ್ ಬಾಬಾ ಸಾಹೇಬ್ ತತ್ವ ಸಿದ್ಧಾಂತಗಳನ್ನು ಪಾಲಿಸಲು ಆರಂಭಿಸಿರುವ ನಮ್ಮ ಜೀವನ ಮತ್ತೊಮ್ಮೆ ಭೇಟಿ. ಅಕ್ಕ ಹೇಗಿದೆ ಸಿನಿಮಾ? ಇಲ್ಲಿ ಬನ್ನಿ. ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ ಸರ್. ಚಿಂತಾಮಣಿ ತಾಲೂಕು ಇಲ್ಲಿ ಬನ್ನಿ ಸಂಘಟನೆಗಳ ತವರೂರು. ಚಿಂತಾಮಣಿ ಬಂದ್ಬಿಟ್ಟು ಸಂಘಟನೆಗಳ ತವರೂರು. ಇದು ಒಂದು ಅಭೂತಪೂರ್ವವಾದಂಥ ಪಾಲರ್ ಸಿನಿಮಾ ಇವತ್ತು ಚಿಂತಾಮಣಿಯಲ್ಲಿ ನಡೀತಾ ಇರೋದು. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಳ್ಳೆ ಆಗಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೇನೆ. ಹೇಗಿದೆ ಸರ್ ಸಿನಿಮಾ? ಜೈ ಪಾಲರ್. ಎಲ್ಲ ನಮ್ಮ ನಾಯಕ ನಟರಿಗೆಲ್ಲ ಒಳ್ಳೇದಾಗಲಿ, ಒಳ್ಳೆ ಸಂದೇಶ ನೀಡಿದ್ದಾರೆ. ಹಾಗಾಗಿ ಇದು ದೊಡ್ಡ ಎತ್ತರಕ್ಕೆ ಬೆಳಿಬೇಕಂತ ನಾವು ಆಶಿಸ್ತಾ ಇದ್ದೀವಿ. ಹೇಗಿದೆ ಸಿನಿಮಾ? ಸೂಪರ್ ಡೂಪರ್ ಆಗಿ ಹಿಟ್ಟಾಗುತ್ತೆ. ಇದರಲ್ಲಿ ಎರಡನೇ ಸಂದೇಶನೇ ಇಲ್ಲ. ಯಾಕಂದ್ರೆ ಕಾನೂನಿಗೆ ಯಾರು ವಿರುದ್ಧ ಹೋದ್ರೂ ಇದೇ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾನೂನು ಹೇಳುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈ ಪಾಲರ್ ಅನ್ನೋದು ಬಹಳ ಚೆನ್ನಾಗಿ ಆಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಆಶಯವಾಗಿದೆ. ಹೇಗಿದೆ ಸಿನಿಮಾ? ಸಿನಿಮಾ ಪಾಲರ್ಗೆ ಶುಭವಾಗಲಿ. ಆಲ್ ದಿ ಬೆಸ್ಟ್. ಜಾಸ್ತಿ ಅಲ್ಲ, ತುಂಬ ಚೆನ್ನಾಗಿದೆ. ಮಲ್ಟಿ ಡೈರೆಕ್ಷನಲ್ ವಿಚಾರಗಳನ್ನ ಜನತೆಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬ ವಿಚಾರಗಳಿದ್ದಾರೆ. ತುಂಬ ಚೆನ್ನಾಗಿದೆ. ಮೊದಲು ಅಸ್ಪೃಶ್ಯರ ಬಗ್ಗೆ ಏನು ಅವ್ರಿಗೆ ಅನ್ಯಾಯ ಮಾಡ್ತಿದ್ರು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಪಂಚಾಯಿತಿಯಲ್ಲಿ ಯಾವ ಥರ ಇದಾಗುತ್ತೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಇವತ್ತು ಚಿಂತಾಮಣಿಯಲ್ಲಿ ಆಯೋಜನೆ ಮಾಡಿದ್ದನ್ನ ಚಿಂತಾಮಣಿ ಪ್ರೇಕ್ಷಕರು ಒಂದು ಸಿಕ್ಕಾಪಟ್ಟೆ ಸಾಥ್ ನೀಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ನಾನು 2ನೇ ಸರಿ ನೋಡಿದ್ದು, ನೀವು ಕೂಡ ನೋಡಿ. ತುಂಬ ಚೆನ್ನಾಗಿದೆ. ಇದೇ ರೀತಿ ನಮ್ಮ ಮಾತುಕತೆ ಇರಬೇಕು. ಸುತ್ತಮುತ್ತ ನಡೆಯೋ ಘಟನೆಗಳ ಆಧಾರವಾಗಿ ಇಟ್ಕೊಂಡು ಮಾಡಿದ್ದೀರಾ. ಎಕ್ಸಲೆಂಟ್ ಆಗಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಸಂದೇಶ. ಆನಂದ್ ಮೂವಿ ಸಿನಿಮಾ ತುಂಬ ದಿನಗಳ ನಂತರ ನೋಡ್ತಿದ್ದೀನಿ. ಅಂದರೆ ಪೋಸ್ಟರ್ಗಳಲ್ಲಿ ಸ್ಟೇಟಸ್ ನೋಡ್ತಿದ್ದೆ. ತುಂಬ ನಮ್ಮ ಹೋರಾಟದ ಪ್ರತಿಫಲವು ಯಾವತ್ತೂ ಕೂಡ ನಾವು ಬೀದಿಗೆ ಬಂದು ಕೂತ್ಕೊಂಡಾಗ ಮಾತ್ರ ನಮಗೆ ಎಲ್ಲಾದರೂ ಒಂದು ಥರ ನ್ಯಾಯ ಸಿಗುತ್ತೆ. ಬಟ್ ಆದರೆ ಆ ಕಾನೂನನ್ನು ಕೊಟ್ಟಂಥವರು ನಮ್ಮ ಸಂವಿಧಾನ ಅಂಬೇಡ್ಕರ್. ನಾವು ಇಲ್ಲ ಅಂದಿದ್ರೆ ಇವತ್ತು ಕೂಡ ಸ್ವಾತಂತ್ರ್ಯಕ್ಕಾಗಿ ನಾವು ಎಲ್ಲೂ ಕೂಡ ಹೋರಾಡಕ್ಕೆ ಕೂಡ ಆಗ್ತಾ ಇಲ್ಲ. ಆದ್ದರಿಂದ ಹಳ್ಳಿಯ ಗ್ರಾಮೀಣ ಸೊಗಡನ್ನು ತುಂಬ ಸಿನಿಮಾದಲ್ಲಿ ಕೂಡ ನಾವು ನೋಡುವಂತಹ ಒಳ್ಳೆಯ ಸಂದೇಶದ ಮುಖಾಂತರ ಎಲ್ಲರಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬಂದಿದ್ದಂತಹ ಸಾಮಾನ್ಯ ಜನರಿಗೂ ಕೂಡ ಇದು ಕೂಡ ಮೂವಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅರ್ಥ ಆಗ್ತಿರುತ್ತೆ. ಮತ್ತೆ ಇನ್ನೂ ಒಂದ್ಸತಿ ಬಂದು ನೋಡ್ಬೇಕಂತ ಅನಿಸ್ತಾ ಇದೆ. ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಆದರೆ ಇದು ನೈಜ ನಮ್ಮ ಜನಸಮುದಾಯದ ನಡುವೆ ನಡೀತಿರುವಂತಹ ಘಟನೆಗಳು ಇಟ್ಕೊಂಡು ಈ ಒಂದು ಸಿನಿಮಾ ಮಾಡಿದ್ರೆ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಧನ್ಯವಾದ. ಪಾಲರ್ ಸಿನಿಮಾನ ನಾವು 2 ಸಲ ನೋಡಿದ್ವಿ. ಒಂದು ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಮಾಡಿದ್ರೆ ಅವಾಗ ನೋಡಿದ್ವಿ, ಮತ್ತೆ ಈಗ ನೋಡ್ತಿದ್ದೀವಿ. ಬಟ್ ಪಾಲರ್ ಸಿನಿಮಾ ಪ್ರೀಮಿಯರ್ ಶೋ ತುಂಬ ಚೆನ್ನಾಗಿದೆ. ಸಿನಿಮಾ ಏನು ನೈಜ ಘಟನೆಗಳು ಇಟ್ಕೊಂಡು ಮತ್ತೆ ವಾಸ್ತವ ಸಂಗತಿಗಳನ್ನ ಇದೇನು ನಡೆದು ಹೋಗಿದೆ ಆ ಘಟನೆಗಳನ್ನು ಮತ್ತೆ ಜನರು ತೋರಿಸುವಂಥ ನಿಟ್ಟಿನಲ್ಲಿ ಸಿನಿಮಾ ಮಾಡಿದ್ದಾರೆ. ಅವರ ನಟನೆ ಏನಿದೆ ಅದು ತುಂಬ ಚೆನ್ನಾಗಿದೆ. ಜೀವನವರಿಗೆ ತುಂಬ ಥ್ಯಾಂಕ್ಸು. ಮತ್ತು ನಮ್ಮ ಹೀರೋ ಏನಿದ್ದಾರೆ ನಿಖಿಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ, ತುಂಬ ನ್ಯಾಚುರಲ್ ಆಗಿದೆ. ಸೂಪರ್ ಆಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಟರು ಮತ್ತೆ ಎಲ್ಲ ಮಾಡಿದ್ದಾರೆ. ಮೂವಿ ಸೂಪರ್ ಆಗಿತ್ತು. ಬಟ್ ಅದು ಏನು ಹೇಳ್ತೀನಂದ್ರೆ ಶೋಷಣೆ ಮಾಡಿರೋ ಬಂದು ನೋಡ್ಬೇಕು. ಇದನ್ನ ನಾವು ಅಲ್ಲಿ ಶೋಷಣೆಗೆ ಒಳಪಟ್ಟಿರೋದಲ್ಲ, ಇಲ್ಲಿ ನೋಡ್ಬೇಕಾಗಿರೋದು. ಯಾರು ಶೋಷಣೆ ಮಾಡಿದಾರೆ ಅಂಥವ್ರು ಬಂದು ನೋಡಿದ್ರೆ ಮೂವಿ ಇಟ್ಟಾಗುತ್ತೆ. ಎಲ್ಲರೂ ನೋಡ್ಬೇಕಲ್ವಾ? ದಲಿತರಲ್ಲ ಫಸ್ಟ್ ಆಫ್ ಆಲ್ ನಮ್ಮ SC/ST ಇದರಲ್ಲಿ ಎಲ್ಲರೂ ಒಗ್ಗಟ್ಟು ಅನ್ನೋದಿದ್ರೆ ಯಾರಿಗೂ ಗುಲಾಮ್ಗಿರಿ ಮಾಡೋ ಅವಶ್ಯಕತೆನೇ ಇಲ್ಲ. ನಾವು ಫುಲ್ ಅಂಬೇಡ್ಕರ್ ಅಭಿಮಾನಿಗಳು. ನಮ್ಮಲ್ಲಿ ಫಸ್ಟ್ ಒಗ್ಗಟ್ಟಿದ್ರೆ ಯಾವನಿಗೆ ನಾವು ಕಮ್ಮಿ ಇಲ್ಲ. ಇಲ್ಲಿ ಜೈ ಬಿ ಹೈಲೈಟ್ ಆಗಿದೆ. ನಮ್ದು ಅಂಬೇಡ್ಕರ್ ಟ್ಯಾಟೋ ಇದೆ, ತೋರಿಸ್ಕೊಳ್ಳಿ.
ಮಾತಾಡಿ ನೈಜ ಘಟನೆಗಳ ಆಧರಿಸಿ ತೆಗೆದಿರ್ತಕ್ಕಂಥ ಚಿತ್ರ, ಬಣ್ಣ ಆಗದೇನೆ ತೆಗೆದಿರ್ತಕ್ಕಂಥ ನಮ್ದು ಅಂಬೇಡ್ಕರ್ ನಮ್ಮ ಕಲಾವಿದರು ಪ್ರಥಮ ಬಾರಿಗೆ ಒಂದು ಉತ್ತಮವಾದ ಒಂದು ಕಿರುಚಿತ್ರವನ್ನು ಮಾಡಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೈ 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 ಭೀಮ್. ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಂತಹ ನೈಜಗಳನ್ನು ಈ ಒಂದು ಪರಿಸ್ಥಿತಿಯಲ್ಲಿ ಹಳ್ಳಿಗಳ ಈಗಲೂ ಸಂಟೆ ಮಾಡಿ ಬರ್ತಾರೆ. ಚೆನ್ನಾಗಿದೆ ಇಂಥ ಮೂವಿಗಳು ಇನ್ನ ಈ ಥರ ಬಂದರೆ ಮುಂದಿನ ದಿನಗಳಲ್ಲಿ ಶೋಷಣೆಯನ್ನು ತಡೆಗಟ್ಟಬಹುದು. ಕಾನೂನು ಮುಖಾಂತರ ತಡೆಗಟ್ಟಬಹುದು. ಸಂವಿಧಾನ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಪಾಲಾರ್ ಸಿನಿಮಾ. ದಲಿತರ ಅನ್ಯಾಯದ ಬಗ್ಗೆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಮ್ಮ ಕಲಾವಿದರಿಗೆ ತುಂಬ ಧನ್ಯವಾದಗಳು. ಅನ್ಯಾಯ ವಿರುದ್ಧ ಓಡಾಡಿದಾಗಲೇ ನಮ್ಗೆ ನ್ಯಾಯ ಸಿಗ್ತಕ್ಕಂಥದ್ದು. ತುಂಬ ಸೂಪರ್ ಹಿಟ್ ಸಿನಿಮಾ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್ ಮೂವಿ ಮಾತ್ರ. ತುಂಬ ಚೆನ್ನಾಗಿದೆ. ಇಂಥ ಕಲಾವಿದರು, ಇಂಥ ಡೈರೆಕ್ಟರ್ಗಳು, ಇಂಥ ಕಥೆಗಳು ತುಂಬ ಬರಬೇಕು, ಮುಂದೆ ಬರ್ತಾ ಇರಬೇಕು ಅಂತ ತಮ್ಮಲ್ಲಿ ಕೋರ್ಕೊಂಡು ಎಲ್ಲ ಚಿತ್ರತಂಡಕ್ಕೂ ಒಳ್ಳೆಯದಾಗಲಿ. ಸಿನಿಮಾ ತುಂಬ ಚೆನ್ನಾಗಿದೆ. ಇವತ್ತಿನ ಕಾಲಘಟ್ಟಕ್ಕಾದರೂ ಇನ್ನು 10 ವರ್ಷಗಳಾದರೂ ಕೂಡ ಇಂಥ ಸಿನಿಮಾಗಳು ಬರಬೇಕು, ಮತ್ತೆ ಮಾಡಬೇಕಿಂತ ಸಿನಿಮಾ. ಇಡೀ ದಲಿತರ ಮೇಲೆ ಆಗ್ತಿರುವಂಥ ದೌರ್ಜನ್ಯಗಳನ್ನು ಮತ್ತು ಅವಶೇಷಗಳನ್ನು ಅವನ್ನೆಲ್ಲ ತಡೆಗಟ್ಟೋದಕ್ಕೆ ಇಂಥ ಸಿನಿಮಾಗಳು ತೆಗಿಬೇಕಂತ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ. ಪ್ರತಿಯೊಬ್ಬ ಮನುಷ್ಯನು ನೋಡಬೇಕಾದಂಥ ಒಂದು ಅದ್ಭುತವಾದ ಸಿನಿಮಾ ಇದು. ತೆಲುಗಿನಲ್ಲಿ ರಂಗಸ್ಥಳಮು, ಕನ್ನಡದಲ್ಲಿ 2ನೇ ರಂಗಸ್ಥಳ ಫಿಲಮು. ಮತ್ತು ಶತಮಾನಗಳಿಂದ ಕಳ್ಕೊಂಡಂಥ ಬಡವರು, ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ, ಮೋಸಕ್ಕೆ ಒಳಗಾಗಿರುವಂಥ ಜನರಿಗೆ ಈ ಸಿನಿಮಾದ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಎಲ್ಲರೂ ನೋಡಬೇಕಾಗಿ ಕೋರ್ಕೊಳ್ತಾ ಜೈ ಭೀಮ್. ಜೈ ಭೀಮ್. ಇದೇ ರೀತಿ ನಾನು ಫಸ್ಟ್ ಟೈಮ್ ಈ ಥರ ಒಂದು ಸಿನಿಮಾ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ. ನಮ್ಮಂಥ ಯೂತ್ಸ್ಗೆ ಇಂಥ ಸಿನಿಮಾಗಳನ್ನು ನೋಡಿಸಿ ಇನ್ಸ್ಪಿರೇಷನ್ ಮಾಡಿಸ್ಬೇಕು. ಇಂಥ ಸಿನಿಮಾಗಳು ಇನ್ನೂ ಹೆಚ್ಚಾಗಿ ಮಾಡಬೇಕು. ಇಂಥ ಸಿನಿಮಾಗಳನ್ನ ಬೆಳೆಸಬೇಕು ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇ ಫಸ್ಟ್ ಟ್ರೈಲರ್ ಬಂದು ನೋಡಿದ್ದು ಮೇಡಮ್ ಸಿನಿಮಾಯಿಂದ ನನಗೆ ತುಂಬ ಅರ್ಥಪೂರ್ಣವಾದ ಮಾಹಿತಿ ಸಿಕ್ಕಿದೆ. ಇಂಥ ಸಿನಿಮಾನೆಲ್ಲ ಎಲ್ಲ ಯೂಸ್ಗೂ ನೋಡಬೇಕು, ಎಲ್ಲ ಯೂಸ್ಗೂ ಇನ್ಸ್ಪಿರೇಷನ್ ಆಗಬೇಕು. ಒಳ್ಳೆಯ ಸಂದೇಶ ಇದೆ ಸಿನಿಮಾದಿಂದ. ಸೊ ನನ್ನ ಮೊದಲನೇ ಸಿನಿಮಾ ಇಷ್ಟು ಒಳ್ಳೆ ಸಿನಿಮಾ ಆಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಈ ಸಿನಿಮಾನ ಎರಡನೇ ಸರಿ ನೋಡಿರೋದು ಇವತ್ತು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಉತ್ತಮವಾದ ವಿಷಯ, ಉತ್ತಮವಾದ ಮೆಸೇಜ್. ಯುವಜನತೆಗೆ ನಮ್ಮ ಹೆಜ್ಜೆ ಏನಿದ್ರು ನಾವು ಎಲ್ಲ ಕೆಳವರ್ಗದಲ್ಲಿ ನಮ್ಮ ಹೆಜ್ಜೆ ಏನಿದ್ರು ನಾವು ಬಡವರ್ಗಕ್ಕೆ. ಜೈ ಭೀಮ್. ಅಲ್ಲಿ ಮುಂದಕ್ಕೆ ಪಾಪ ಬ್ಲಾಕ್ ಮಾಡಿ ಸ್ವಲ್ಪ. ఐకవర్ కూడా ఐక మాట్లాడతా ఇదా. చాలా బాగుంది. నేను ఇది రెండో కింద చూస్తానండి. చాలా బాగుంది పిక్చర్ మాత్రం. జై భీమ్. జై భీమ్. ಮೂವಿ ಮಾತ್ರ ತುಂಬ ಇಷ್ಟ ಆಯಿತು. ಎಲ್ಲ ಸಖತ್ತಾಗಿತ್ತು. ನೈಜತೆ ಅನ್ನೋದು ಏನು ಅಂತ ಮೂವಿಯಲ್ಲಿ ಚೆನ್ನಾಗಿತ್ತು. ಬಟ್ ನಮ್ಮ ಥರ ಎಲ್ಲ ನೋಡಿ ಇನ್ಸ್ಪೈರ್ ಆಗಬೇಕು ಅಂತ ಬಯಸ್ತೇನೆ. ಮೂವಿ ಚೆನ್ನಾಗಿತ್ತು. ಒಳ್ಳೆ ಮೆಸೇಜ್ ಇದೆ. ಮೂವಿ ನೋಡ್ಬೇಕಂದ್ರೆ ನೋಡಿ, ಹೊಸ ರಾಮಲಮ್ಮ ಯಾರೇ ಹೇಳಿದ್ರು, ಹೊಸ ರಾಮಲಮ್ಮ ಥರ ಇದೆ. ಸೇಮ್ ಅದೇ ಥರನೇ ಇದೆ. ಹಳ್ಳಿ ಜೀವನ ಹೆಂಗಿರೋದಂತ ಕಾಣಿಸ್ತಾ ಇದೆ ಇದರಲ್ಲಿ. ಒಂದು ಟೈಮ್ನಲ್ಲಿ ಬಡವ್ರನ್ನ ಹುಡ್ದು ಯಾಕೆ ಹೆಂಗೆ ಆಡ್ತಾ ಇದ್ರು ಅನ್ನೋದು ತೋರಿಸ್ತಾರೆ. ಎಸ್ಪೆಷಲಿ ಇನ್ನೊಂದು 9 ಥರದ ರಸಗಳು ತುಂಬಿರೋ ಒಂದು ಮೂವಿ ಅಂತಾರೆ. ಅದನ್ನೆಲ್ಲ ಬೇಸ್ ಮಾಡ್ಕೊಂಡು ಚೆನ್ನಾಗಿ ಬರ್ತಿದ್ದಾರೆ ಸರ್. ಆನ್ಸರ್ ಹೇಳ್ತೀನಿ ಡೈರೆಕ್ಟರ್ ಅವ್ರಿಗೆ. ಥ್ಯಾಂಕ್ಸ್. ಇಂಥ ಮೂವೀಸ್ ಬಂದರೆ ನಿಜ ಜೀವನದ ರೀತಿ ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್ ಆಗಿದೆ. ಎಲ್ಲರೂ ಹಾಕಿರೋ ಅನ್ಯಾಯಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನೋ ಥರ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದಿದೆ. ಫಿಲಿಮ್ ತುಂಬ ಸಕ್ಸಸ್ ಆಗಬೇಕು ಅಂತೇಳಿ ಎಲ್ಲರ ಪರವಾಗಿ ಹೇಳ್ತಿದ್ದೆ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಹಲವು ವರ್ಷಗಳಿಂದ ವಾಸ್ತವವಾಗಿ ಏನು ಸಿನಿಮಾದಲ್ಲಿ ಏನು ವಿಷಯ ಅದೇ ರೀತಿ ಕಣ್ಣಕ್ಕೆ ಕಟ್ಟದಂಗೆ ಈ ಸಿನಿಮಾ ಮಾಡ್ತಿದ್ದಾರೆ. ಸೊ ಈ ಸಿನಿಮಾ ನಿಮ್ಮ ಎಲ್ಲ ಟೀಮ್ಗೂ, ಸಿನಿಮಾ ತಂಡಕ್ಕೂ ಧನ್ಯವಾದಗಳು. ಜನರಿಗೆ ಎಲ್ಲರಿಗೂ ಅರ್ಥ ಆಗೋ ಥರ ಇದೆ. ಮತ್ತು ಎಲ್ಲ ಜನ ತಿಳ್ಕೊಬೇಕು. ಅಷ್ಟೇ ಎಲ್ಲರೂ ನೋಡಿ
ಫುಲ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ಕಾರ, ನನ್ನ ಹೆಸರು ಕೀರ್ತಿ ಬಸಪ್ಪಲಟ್ಟಿ ಅಂತ. ನಾನು ಬಾಗೇಪಲ್ಲಿ ತಾಲೂಕಿನ ಮಿಕ್ಕಮೇರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಫಿಲ್ಮ್ ಬಗ್ಗೆ ನೋಡಿದ್ನಲ್ಲ, ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಇದು ನಡೀತಾ ಇದೆಯೇನೋ ಆ ಥರ ಅನ್ನೋದನ್ನೇ ನನ್ನ ಕಾನ್ಸೆಪ್ಟ್ ಬಂತು. ತಾಯಿ ಪಾಠ ಮಾಡಿದ್ರಲ್ಲ ನೀವು, ಅದ್ಭುತ ನಿಜವಾಗ್ಲೂ. ಎಲ್ಲರೂ ಒಟ್ಟಿನಲ್ಲಿ ಎಲ್ಲ ಪಾತ್ರಗಳು ಇದೆಯಲ್ಲ, ಅವ್ರವ್ರ ಪಾತ್ರಗಳನ್ನ ಸಖತ್ತಾಗಿ ಕರೆಕ್ಟ್ ನಿಜವಾಗ್ಲೂ ಅದನ್ನು ನಾವು ಹೇಳ್ತಾ ಇದೀವಲ್ಲ, ಬೇರೆ ನಾವು ಎಲ್ಲೋ ಫಿಲ್ಮ್ ನೋಡ್ತದೆ ಅಂತ ಅನಿಸ್ತಿಲ್ಲ. ಇವಾಗ ನಾವು ನಡೀತಾ ಇದೆಯೇನೋ ಅಂತ ಅನ್ನೋ ದೃಶ್ಯನ ನೀವು ತಂದ್ರಿ ನಮಗೆ, ತುಂಬ ಧನ್ಯವಾದಗಳು. ಇದು ತುಂಬ ಎಲ್ಲರಿಗೂ ಮನಸ್ಸಿಗೆ ಮುಟ್ಟುವಂಥ ಚಿತ್ರಣ ಆಗಿದೆ. ನನಗೆ ಈ ಥರ ಇನ್ನೂ ಫಿಲ್ಮ್ಸ್ ಬರಲಿ ಅಂತ ನಾನು ನಿಮಗೆಲ್ಲ ಟೀಮ್ಗೆ ನಾನು ಶುಭ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಸಿನಿಮಾದಲ್ಲಿ ಈ ಸಮಾಜದಲ್ಲಿ ಯಾವ ರೀತಿ ದಬ್ಬಾಳಿಕೆ ನಡೆದಿದೆ, ಯಾವ ರೀತಿ ದಬ್ಬಾಳಿಕೆ ನಡೀತಾ ಇದೆ ಅನ್ನೋದನ್ನ ದಲಿತರ ಮೇಲೆ ಯಾವ ರೀತಿ ದಬ್ಬಾಳಿಕೆ ನಮ್ಮ ದಲಿತ ಜನಾಂಗ, ಶೋಷಣೆಗೆ ಒಳಗಾಗಿರೋ ಜನಾಂಗ ಎಚ್ಚೆತ್ತುಕೊಂಡು ಈ ಒಂದು ಹೋರಾಟದ ಮೂಲಕ ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕಂತ ಹೇಳಿ ಹೇಳಪ್ಪ. ಎಲ್ಲರಿಗೂ ನಮಸ್ಕಾರ. ಆ ಟೀಮ್ನವ್ರಿಗೆಲ್ಲರಿಗೂ ನಾನು ನನ್ನ ಕನ್ನಡದ ವಿಷಯದಲ್ಲಿ 80ರ ದಶಕದಲ್ಲಿ ನಾನು ನೋಡಿರೋ ಘಟನೆಗಳನ್ನ ಇವಾಗ ಎತ್ತಿ ತೋರಿಸಿದ್ರು ನೋಡಿದ್ರೆ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ಟೀಮ್ಗೆಲ್ರಿಗೂ ಇದ್ರೆ ನನ್ನ ಮಾತುಗಳು. 80ರ ದಶಕದಲ್ಲಿ ಆಗಿರೋ ಘಟನೆಗಳು ನೋಡಿದ್ರೆ ಸೇಮ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವಾಗ ಮಾಡಬೇಕಾಗಿರೋದಿಲ್ಲ, ಇದನ್ನೆಲ್ಲ ನೋಡ್ಕೊಂಡ್ರೆ ಇವಾಗ ಯುವಕರಿದ್ದಾರ ಇದನ್ನು ನೋಡಿ ಸ್ವಲ್ಪ ಬುದ್ಧಿ ಕಲಿದ್ರೆ ನಾಳೆ ದಲಿತರಿಗೆ ಅನ್ನೋದು ಒಂದು ಅವಕಾಶ ಇದೆ. ಇಲ್ಲ ಅಂದರೆ ಇಲ್ಲಿಗೆ ಮುಗಿತದೆ ಅಂತ ಒಂದು ಅನಿಸಿಕೆ ನಮ್ಮದು. ಕರೆಕ್ಟಾ? ಇವಾಗ ಯುವಕರು ಇಂಪಾರ್ಟೆಂಟ್. ಯುವಕರು, ನಮ್ಮ ದಲಿತರ ಯುವಕರು ಇದನ್ನಾಗಿ ದಾರಿ ತೋರ್ಕೊಂಡು ನೋಡಿದ್ರೆ ನಾಳೆ ಭವಿಷ್ಯ ಇರುತ್ತದೆ, ಇಲ್ಲ ಅಂದರೆ ಭವಿಷ್ಯ ಇಲ್ಲ. ಇದರದ್ದೇ ನನ್ನ ಸಂದೇಶ ಅಷ್ಟೇ. ಮೊದಲನೇದಾಗಿ ನಾನು ಈ ಬರ್ಬೇಕಂತಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಈ ರೇಂಜ್ ಇರುತ್ತೆ ಅಂತ ನಾವು ಊಹೆ ಮಾಡಿರಲಿಲ್ಲ. ಮೊದಲನೇದಾಗಿ ಡೈರೆಕ್ಟರ್ ಜೀವ ನವೀನ್ ಅವರಿಗೆ ನಮಸ್ಕಾರ, ಧನ್ಯವಾದ. ನಿಜವಾಗ್ಲೂ ನಾವಂತೂ ಏನೋ ಮಾಮೂಲಿ ಯೂಟ್ಯೂಬ್ ಚಾನಲ್ ಬಂದಿದ್ರೆ ಕವರ್ ಸಾಂಗ್ ಬರೋದಲ್ಲ, ಆ ರೇಂಜ್ ಇರುತ್ತೆ ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ರೇಂಜ್ ಆಗಿರೋದು ಯಾವ ಮೂವಿಗೂ ಕಡಿಮೆ ಇಲ್ಲ. ನಮ್ಮ ಈ ಥರ ನಮ್ಮ ಇಲ್ಲ ಸಮಾಜವರ್ಗದ ಆಗಿರೋ ಅನ್ಯಾಯಗಳಿದ್ರೆ ಈ ರೇಂಜ್ಗೆ ಇರುತ್ತೆ ಅಂತ ನಾವು ಊಹೆ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಇನ್ನು 100 days ಓಲ್ಡಿ. ಅದ್ಭುತವಾದಂತಹ ಈ ಕಾಲಘಟ್ಟಕ್ಕೆ ತಲೆಮಾರುಗಳ ನೆರವನ್ನ ಮತ್ತೆ ದೌರ್ಜನ್ಯಗಳನ್ನ ಕಣ್ಣು ಕಟ್ಟದ ಹಾಗೆ ಸ್ಪಷ್ಟವಾಗಿ ತಿಳಿಸಿದ್ರಿ. ಇದು ಎಲ್ಲೋ ನಡೆದ ಕಥೆಗಳಲ್ಲ, ನಮ್ಮ ಸುತ್ತು ನಡೀತಿರುವಂತಹ ಕಥೆಯ ರೂಪದಲ್ಲಿ ನಮ್ಮದೇ ಬದುಕುಗಳೇನೋ ಅನ್ನೋ ಮಟ್ಟಿಗೆ ಚಿತ್ರೀಕರಣ ಮಾಡಿದ್ರಿ. ನಿಜಕ್ಕೂ ವಾಸ್ತವನ ಯಾವುದೇ ಡೂಪುಗಳು ಇಲ್ಲದೆ ಸತ್ಯಗಳನ್ನ ಹೇಳಕೊಟ್ಟಿದ್ರಿ. ಈ ಒಂದು ಪಾಲರ್ ಸಿನಿಮಾ ಯಶಸ್ಸಾಗಲಿ, ಈ ನಮ್ಮ ಚಳುವಳಿಗಳ ಯಶಸ್ಸು ಇಡೀ ನಾಡಿಗೆ ಗೊತ್ತಾಗಲಿ. ಒಂದು ಮೈಲಿಗಲ್ಲು ಇಡೀ ಸಿನಿಮಾ ರಂಗಕ್ಕೆ ಒಂದು ಹೊಸ ಮೈಲಿಗಲ್ಲನ್ನ ತರುತ್ತೆ ಪಾಲರ್ ಸಿನಿಮಾ. ಒಳ್ಳೇದಾಗಲಿ ಎಲ್ಲ ತಂಡಕ್ಕೆ. ನಮಸ್ಕಾರ, ನನ್ನ ಹೆಸರು ಸಂಘರ್ಷ ಅಂತ. ಮೂವಿನಲ್ಲಿ ಫಸ್ಟ್ ಹಾಫ್ ನೋಡಿದಾಗ ಈ ಅಂಬಾರಿ ಮತ್ತು ಮುಂಗಾರು ಮಳೆ ಮತ್ತು ದುನಿಯಾ ಇವೆಲ್ಲ ಏನಿರುತ್ತೋ ಅದನ್ನೆಲ್ಲ ಮತ್ತು ತೆಲುಗು ಚಿತ್ರ ನೀವು ಹೊಸ್ತಾನಂಟೆ ನೀನು ಒತ್ತಂಟ ಇವೆಲ್ಲ ಮಿಕ್ಸ್ ಮಾಡಿ ಒಂದೇ ಸಾಂಗಲ್ಲಿ ತೋರಿಸಿದ್ದಾರೆ. ಯಾಕಂದರೆ ನಾವು ಹೋರಾಟದ ಮೂವಿ, ಸ್ಟ್ರಗಲ್ ಮೂವಿ, ಬಾಬಾ ಸಾಹೇಬ್ರಿದ್ದಾರೆ, ಇಲ್ಲಿ ಶೋಷಿತ ವರ್ಗಗಳ ವಿಚಾರವಾಗಿ ಏನಾದರೂ ಇರುತ್ತೆ ಅಂದ್ಕೊಂಡು ಬಂತು. ಬಟ್ ಒಂದೇ ಸಾಂಗಲ್ಲಿ ಅದನ್ನೆಲ್ಲ ತೋರಿಸಿದ್ದಾರೆ. ಬಟ್ ನಾನು ನನ್ನ ಪ್ರಕಾರ ಇದನ್ನು ಏನು ಹೊಸಬ್ರಿದ್ದೀರೋ ನೀವು ಬಿಟ್ಟು ಬೇರೆಯವ್ರು ಮಾಡಿದರೆ ತುಂಬ ಹಿಟ್ ಆಗ್ತಿತ್ತು. ಈ ದುನಿಯಾ, ಮುಂಗಾರು ಮಳೆ ಯಾವ ರೀತಿ ಹಿಟ್ ಆಗ್ತಿತ್ತೋ ಆ ಒಂದು ಮಟ್ಟಿಗೆ ಹಿಟ್ ಮಾಡ್ತಿದ್ರು. ಅಷ್ಟು ಫಸ್ಟ್ ಹಾಫಲ್ಲಿ ತೋರಿಸಿ. ಮತ್ತು ಸೆಕೆಂಡ್ ಹಾಫ್ ಬಂದಾಗ ಸ್ಟ್ರಗಲ್ಸು, ಹೋರಾಟಗಳು, ಮೆಸೇಜು ಈ ರೀತಿ ಇಲ್ಲ ಅನ್ನಂಗಿಲ್ಲ. ಇಡೀ ಸಮಾಜದಲ್ಲಿ ಏನು ನಡೀತು ಅದನ್ನೆಲ್ಲ ನಾವು ನಿಜವಾಗ್ಲೂ ಪೇಪರಲ್ಲಿ ಓದಿದ್ದೀವಿ, ಬಟ್ ಕಣ್ಣಾರೆ ನೋಡಿದ್ದೀವಿ ಅನ್ನೋ ರೀತಿಯಲ್ಲಿ ನಮಗೆ ಈ ಮೂವಿ ತೋರಿಸುತ್ತೆ. ಬಟ್ ಹೊಸಬ್ರು ಏನು ಮಾಡಿದ್ರು ಆ್ಯಕ್ಟು, ಈ ಆ್ಯಕ್ಟ್ ನಿಜವಾಗ್ಲೂ ನಾನು ನಿಮ್ಮ ಒಂದು ಇದೆಯಲ್ಲ ತುಂಬ ಇಷ್ಟ ಆಯಿತು. ಒಂದು ರೀತಿಯಲ್ಲಿ ಮೂವಿ ಇಷ್ಟು ಬೇಗ ಆಗೋಯ್ತಾ? ಮೂವಿ ಇವತ್ತೆಲ್ಲ ಇದ್ದಿದ್ರು ನಾವು ನೋಡ್ತಿದ್ವೇನೋ. ನಮಗೆ ಒಂದು ರೀತಿಯಲ್ಲಿ ಮೂವಿ ಥರನೇ ಇಲ್ಲ ಇದು. ನಿಜವಾಗ್ಲೂ ನಾವು ಕಣ್ಣಾರೆ ಕಂಡಂಥ ರೀತಿಯಲ್ಲಿತ್ತು. ಈ ರೀತಿಯಾದಂಥ ಮೂವಿ ಮಾಡಿರೋದಕ್ಕೆ ಮತ್ತು ಹೊಸಬ್ರು ಈ ರೀತಿ ಅಭಿನಯಿಸಿದ್ರು. ಮತ್ತು ವಿಲನ್ ರೋಲ್ ಮಾಡಿರೋಂಥವ್ರು
ಇವ್ರು ಇಲ್ಲೇ ಇದ್ರು, ಅವ್ರ ಹೆಸರು ಗೊತ್ತಿರಲಿಲ್ಲ. ತುಂಬ ವಿಲನ್ ರೋಲ್ ಏನು ಅಟ್ರಾಕ್ಟಿವ್ ಮಾಡಿದ್ದಾರೆ ಅಂದರೆ ಆ ರೀತಿಯಲ್ಲಿ ನಿಜವಾಗ್ಲೂ ಇದು ಯಾರು ವಿಲನ್ ಆ ರೀತಿ ಮಾಡೋಕ್ಕಾಗಲ್ವೇನೋ ಅನ್ನೋ ರೀತಿಯಲ್ಲಿದೆ. ಮತ್ತು ಹೊಸಬ್ರು ಏನು ಮಾಡಿದ್ದಾರೆ, ಮತ್ತು ಇವರು ಉಮಾ ಅವ್ರು ಮಾಡಿದಾರಲ್ಲ, ಅವರು ಆಕ್ಟ್ ನೋಡಿದಾಗ ಹಳೆ ಇದು ಭಾಷೆ ಇದೆಯಲ್ಲ, ಆ ಸೊಗಡಿನ ಭಾಷೆ ಇದೆಯಲ್ಲ, ಮತ್ತು ತೆಲುಗು ಮಿಕ್ಸ್. ಯಾಕಂದ್ರೆ ನಮ್ಮ ಕಡೆ ಎಲ್ಲ ತೆಲುಗು ಹಂಗೆ ಮಾತಾಡೋದು, ನಮ್ಮ ಕಡೆಯಲ್ಲಿ ಹಂಗೆ ಮಾತಾಡೋದು. ಆ ತೆಲುಗು, ಆ ಭಾಷೆ, ಆ ಹಳ್ಳಿ ಅವೆಲ್ಲ ಇದೆಯಲ್ಲ, ನಿಜವಾಗ್ಲೂ ಇದು ಮೂವಿ ಥರನೇ ಇಲ್ಲ. ನಮ್ಮ ರಿಯಲ್ ಲೈಫಲ್ಲಿ ನಮ್ಮ ಮಧ್ಯೆ ನಡೆಯುವಂಥ ವಿಚಾರವಾಗಿತ್ತು. ಮೂವಿ ನೋಡ್ತಿದ್ರೆ ಇನ್ನಷ್ಟು ನೋಡ್ಬೇಕು ಅನ್ಸುತ್ತೆ. ಮತ್ತು ಆ್ಯಕ್ಟ್ ಮಾಡಿದಾಗ ಅವರು ಇವ್ರ ಕೊಲೆ ಆಗುತ್ತೆ, ಯಾರು ತಿಲಕ್ ಹೀರೋ ಅವ್ರ ಕೊಲೆ ಆಗುತ್ತೆ, ಮುನ್ರಾಜ್ ಅವರ ಹೀರೋ ಅವ್ರ ಕೊಲೆ ಆದಾಗ ಅವರು ಮಾಡಿದಾರಲ್ಲ ನಟನೆ, ಇಲ್ಲಿ ಒಂದು ಇದು ಬಿದ್ದಿರುತ್ತೆ, ಅರ್ಧ ಕಣ್ಣು ಮುಚ್ಚಿರ್ತಾರೆ, ಒಂದು ಕಣ್ಣು ಫುಲ್ ಕ್ಲೋಸ್ ಆಗಿರುತ್ತೆ. ಆ ಆ್ಯಕ್ಟ್ ಅವೆಲ್ಲ ರಿವೀಲ್ ಮಾಡಬಾರ್ದು. ನಿಜವಾಗ್ಲೂ ಅವೆಲ್ಲ ನೋಡ್ತಿದ್ರೆ ಮೂವಿ ಈ ರೀತಿ ಆಕ್ಟ್ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ರೀತಿಯಲ್ಲಿ ಮಾಡಿದ್ದೀವಿ. ಅಲ್ಲ, ಮೂವಿ ತುಂಬ ಚೆನ್ನಾಗಿದೆ. ಇಂಥ ಮೂವಿಗಳು ಮತ್ತಷ್ಟು ಬರಬೇಕು. ಮತ್ತು ಇಂಥ ಮೂವಿಗೆ ಏನಿದೆಯೋ ಪಬ್ಲಿಕ್ಸು ಫುಲ್ ಸಹಕಾರ ಕೊಡಬೇಕು. ಮೂವಿ ತುಂಬ ಇಷ್ಟ ಆಯಿತು. ಪಾಲಾರ್ ಮೂವಿ ಹೇಳಬೇಕಾದ್ರೆ ಒಂದು ಮಾತಲ್ಲಿ, ನೊಂದವರ ಎದೆಯ ನೋವಿನ ಕೂಗು ಪಾಲಾರ್ ಮೂವಿ. ಮತ್ತು ಮರ್ಯಾದೆ ಹತ್ಯೆಗಳ ಮತ್ತು ಸತ್ಯ ಘಟನೆಗಳ ಅನಾವರಣ ಪಾಲಾರ್ ಮೂವಿ. ಇಂಥ ಒಂದು ಮೂವಿನೂ ತೆಗೆದಿರೋದಕ್ಕೆ ಮತ್ತು ಇದೆಲ್ಲ ಆ್ಯಕ್ಟ್ ಮಾಡಿರೋದಕ್ಕೆ ಪ್ರೊಡ್ಯೂಸರ್ಸ್ ಆಗ್ಬೋದು, ಡೈರೆಕ್ಟರ್ಸ್ ಆಗ್ಬೋದು, ಮತ್ತು ಆ್ಯಕ್ಟ್ ಮಾಡಿರೋರು ಪ್ರತಿಯೊಬ್ಬರಿಗೂ ಎಲ್ರಿಗೂ ನನ್ನ ಹೃದಯಪೂರ್ವಕವಾದಂಥ ಜೈ ಭೀಮ್. ಹೆಚ್ಚು ಬೋಲೋ, प्यार से बोलो, दिल से बोलो, दिल से बोलो, प्यार से बोलो, दिल से बोलो, जय भीम. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ಕಥೆ ಬರೆದಿರೋದು ಯಾರು? ನಾನೇ. ಜೀವ ನವೀನ ಎದ್ದು ಆಚೆ ಬರೋದು ತುಂಬ ಚೆನ್ನಾಗಿ ಕಥೆ ಹೇಳ್ಬಾರ್ದು. ಲೈವಲ್ಲಿ ಇದ್ರು ಬಟ್ ನೋಡ್ತಿದ್ರೆ ಮೂವಿ ಎಷ್ಟು ಬೇಗ ಆಗೈತಿ, ನಾವು ನೋಡ್ಬೋದು. ಮೂವಿ ನೋಡೋಂಗೆ ಇಲ್ಲ, ಎಲ್ಲೋ ಒಂದು ಕಡೆ ನಿಜ ಕಂಡಿದ್ರೆ ನಾವು ನಮ್ಮ ಕಣ್ಣಿಂದ ನಡೆದಂಗೆ ಅಂತ ಒಂದು ಕಣ್ಣು ಬಿಟ್ಟದಂಗಿತ್ತು. ಅದರಿಂದ ಅಲ್ಲೇ ಜಾಸ್ತಿ ಎಲ್ಲರೂ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಬಿಟ್ಟು ನಾನು ಒಂದೇ ಹೇಳೋದು, ನಮ್ಮ ಏನು ಈ ಅಂಬೇಡ್ಕರ್ ಅಭಿಮಾನಿಗಳಿದ್ದೀವೋ, ಅನ್ಯಾಯಿಗಳಿದ್ದೀವೋ, ಅವರೆಲ್ಲರೂ ಒಟ್ಟಿಗೆ ಈ ಮೂವಿನ ಒಂದು ಲೆವೆಲ್ ತೊಗೊಂಡೋಗಿ ಎಲ್ಲರೂ ನೋಡಿ ಅದನ್ನು ಎಂಜಾಯ್ ಮಾಡಿ ಅದನ್ನು ಯಶಸ್ವಿ ತರಬೇಕಾಗಿ ನಾನು ಈ ಜನಗಳಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಅಲ್ಲಿಗೆ ಬಂದುಬಿಡಿ, ಪೋಸ್ಟ್ ಆದ್ಮೇಲೆ ಬಂದುಬಿಡಿ, ಮಾತಾಡೋರು ಅಲ್ಲಿಗೆ ಬಂದುಬಿಡಿ. ಮೂವಿ ಸೂಪರ್ ಆಗಿದೆ. ಇನ್ನೂ ಒಂದು ವಾರ 10 ದಿನ ಇಲ್ಲಿ ಹಾಕಿದ್ದೀರಿ. ಎಲ್ಲರೂ ಅಂಬೇಡ್ಕರ್ ಇವರು ಎಲ್ಲರೂ ನೋಡ್ತಾ ಇದ್ರು. ಸೂಪರ್ ಆಗಿದೆ. ಎಲ್ಲ ಟೀಮು ಚೆನ್ನಾಗಿ ವರ್ಕ್ ಮಾಡಿ. ಫೆಬ್ರವರಿ 24ನೇ ತಾರೀಕು ರಿಲೀಸ್. ರಿಲೀಸು. ಎಲ್ಲರೂ ನೋಡಿ. ಇನ್ನೊಂದ್ಸಲಿ ಹಂಗಾದ್ರೆ ಇನ್ನೊಂದ್ಸಲಿ ಬರ್ತೀವಿ. ಇನ್ನೊಂದ್ಸಲಿ ಬರ್ತೀವಿ. ಅಂಬೇಡ್ಕರ್ ಸೋಮನ್ ಸೇನೆಗೆ, ಅಂಬೇಡ್ಕರ್ ಸೋಮನ್ ಸೇನೆಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಸೂಪರ್. ಅಲ್ಲೇ ನಿಂತ್ಕೊಳ್ಳಿ, ಕೊಟ್ಬಿಡಿ, ಮೈಕ್ ಕೊಟ್ಬಿಡಿ ಅವ್ರ ಕೈಗೆ. ಸರ್, ಇದುವರೆಗೂ ನಾವು ಥಿಯೇಟರ್ಸಲ್ಲಿ ಜಾಸ್ತಿ ಮೂವೀಸ್ ನೋಡಿದ್ದೀವಿ, ಬೇಜಾರು ಮೂವೀಸ್ ನೋಡಿದ್ವಿ. ಬಟ್ ಯಾವ ಮೂವಿ ನೋಡಿದ್ರು ಇಂಥ ಮೂವಿಗೆ ಫ್ರೆಂಡ್ನ ಕರ್ಕೊಂಡು ಹೋಗಬೇಕು, ಇಂಥವ್ರನ್ನ ಕರ್ಕೊಂಡು ಹೋಗೋ ಥಾಟ್ಸ್ ಬಂದಿದೆ. ಬಟ್ ಮೊಟ್ಟ ಮೊದಲನೇ ಸಾರಿಗೆ ನಮ್ಗೆ ಅನಿಸಿರೋ ಥಾಟ್ ಏನಂದರೆ ಎಲ್ಲ ಫ್ಯಾಮ್ಲಿನ ಇವನ್ ಪೇರೆಂಟ್ಸ್, ಗಂಡ್ಮಗ ಫುಲ್ ಫ್ಯಾಮ್ಲಿನ ಕರ್ಕೊಂಡು ಬಂದು ಸೊ ಮೂವಿ ನೋಡಿಸ್ಬೇಕು ಅನ್ನೋ ಒಂದು ಆಸೆ ಬಂದಿದೆ. ಸೊ ಜೈ ಭೀಮ್. ಥ್ಯಾಂಕ್ ಯು ಆಲ್. ಅವ್ರಿಗೊಂದು ಫೋಟೋ ಅಂತ ಕೊಡಿ, ಬನ್ನಿ. ಫಿಲಿಮ್ಗಳಿಗೆ ಬಂದಿದ್ದೀವಿ ಸರ್. ಫಸ್ಟ್ ಆಫ್ ನೋಡಿದ್ದೀವಿ. 2 ಯಾವಾಗ ತೆಗಿತೀರಿ ಸರ್? ಎಲ್ಲ ಜನ ನೋಡಿ ಮಾತಾಡೋಣ ಆಮೇಲೆ. ಇಲ್ಲ ಸರ್, 2 ಯಾವಾಗ ತೆಗಿತೀರಾ ಅಂತ ನಾವು ಕೇಳಿದ್ವಿ. ಇಲ್ಲ, ಇದು ಫಸ್ಟ್ ಎಲ್ಲ ಜನ ಕೈ ಹಿಡೀಲಿ. 24 ಈ ಮೂವಿ ರಿಲೀಸ್ ಆಗ್ತದೆ. ಮತ್ತು 2 ಯಾವಾಗ ತೆಗಿತೀರಾ? ಅವಾಗ ತೆಗಿತೀವಿ ನಾವು ನಿಮಗೆ.
ಹೇಳಜ್ಜಿ ಒಂದು ರಿವ್ಯೂ ಕೊಡ್ಬೇಕೀಗ ಹಾಂ ಕೊಟ್ರೆ ನೀವು ಇಲ್ಲ ಕೊಟ್ಟಿಲ್ಲ ಇನ್ನು ಬನ್ನಿ ಮೊನ್ನೆ ನೀವು ಅಲ್ಲಿ ನೋಡಿದ್ರೆ ಒಳಗಡೆ